ಅವರು ನಟೋರಿಯಸ್ ಕ್ರಿಮಿನಲ್. ಓಕೆ, ಅವರು ರೌಡಿ ಶೀಟರ್. ಇನ್ನೊಬ್ಬ ರೌಡಿ ಶೀಟರ್ನ ಕೈಯಿಂದ ಹತ್ಯೆ ಆಗುವುದನ್ನು ಇಲ್ಲಿ ಹುತಾತ್ಮ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. 25 ಲಕ್ಷ ಅದು ಒಳ್ಳೆಯದಾಯಿತು. ಬಿ ಜೆ ಪಿ ಕೈಯಿಂದ ಬಿ ಜೆ ಪಿಗಾಗಿ ತನ್ನ ಪರಿವಾರಕ್ಕಾಗಿ ಇಷ್ಟು ದಿನ ಕಷ್ಟಪಟ್ಟು ಆ ಒಂದು ರೀತಿಯಲ್ಲಿ ಆದರೂ ತನ್ನ ಪ್ರಾಣವನ್ನು ಕರ್ಕೊಂಡಿದ್ದಕ್ಕೆ 25 ಲಕ್ಷ ಕಡಿಮೆನೇ ಆಯಿತು. ಓಕೆ, ಇಲ್ಲ ಅಂತಿದ್ರೆ ಸುಹಾಸ್ ಅವರ ತಾಯಿ, ಕ್ಯಾನ್ಸರ್ ಪೀಡಿತೆ ಆದಂತಹ ತಾಯಿಯನ್ನು ನೋಡೋಕ್ಕೆ ಯಾವ ದೊಣ್ಣೆ ನಾಯಕನೂ ಬರ್ತಾ ಇರಲಿಲ್ಲ. ನೆನಪಿರಲಿ, ಸುಪ್ರೀಂ ಕೋರ್ಟ್ನಿಂದ ಇಂತಹ ಒಂದು ಆಜ್ಞೆ ಬಂದಿದೆ, ತೀರ್ಪೊಂದು ಬಂದಿದೆ. ಯಾರು ಬಂದ್ ಮಾಡ್ತಾರೋ ಅಲ್ಲಿ ಆದಂತಹ ನಷ್ಟಗಳಿಗೆ ಅವರೇ ಹೊಣೆಯಾಗಿರ್ತಾರೆ. ಮೊನ್ನೆ ಮಂಗಳೂರಿನಲ್ಲಿ ನಡೆದಂತಹ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಇವತ್ತು ಒಂದು ಪೂರ್ಣ ವಿರಾಮ ಆಗುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಈ ಒಂದು ವಾರ್ತೆಯನ್ನು ಕೇಳ್ತಾ ಇದ್ದರೆ ಬಿ ಜೆ ಪಿ ನಾಯಕರಂತೂ ಒಬ್ಬರೊಬ್ಬರು ತಲೆಯನ್ನು ಹೊಡೆದು ಸಾಯೋದಂತೂ ಗ್ಯಾರಂಟಿ ಅನ್ನೋಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ. ಏನಪ್ಪ ಅಂದರೆ, ಈ ಒಂದು ವಿಚಾರ ಇವತ್ತು ಹೊರಗಡೆ ಬರ್ತಾ ಇರೋದು 6 ಮಂದಿಯನ್ನು ಬಂಧಿಸಲಾಗಿದೆ. 4 ಮಂದಿ ಮುಸಲ್ಮಾನರಿದ್ದರೆ 2 ಮಂದಿ ಹಿಂದೂಗಳು ಇದ್ದಾರೆ. ಓಕೆ, 12 ಮಂದಿಗಾಗಿ ಪೊಲೀಸರು ಬಲೆ ಬೀಸ್ತಾ ಇದ್ದಾರೆ. 2 ಅರೆಸ್ಟ್ ಮಾಡಲಾಗಿದೆ. ಇನ್ನು 6 ಜನರ ವಿಚಾರವಾಗಿ ತನಿಖೆ ನಡೀತಾ ಇದೆ ಅನ್ನೋಂಥ ಒಂದು ಮಾಹಿತಿ ಹೊರಗಡೆ ಬರ್ತಾ ಇದೆ. ಸೊ ಹೆಸರುಗಳನ್ನು ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂತಂದರೆ ಇಂತಹ ಆರೋಪಿಗಳನ್ನು ಮೆನ್ಷನ್ ಮಾಡಿ ಅವರನ್ನು ಹೈಲೈಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಆದರೆ ಇಲ್ಲಿ ನಾವು ಹೈಲೈಟ್ ಮಾಡಬೇಕಾದಂತಹ ಕೆಲವೊಂದು ವಿಚಾರಗಳು ಇವೆ ಖಂಡಿತವಾಗಿಯೂ. ಯಾಕಂತಂದರೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ನಿಂದ ಒಂದು ಆದೇಶ ಬಂದಿತ್ತು. ಓಕೆ, ಯಾರೇ ಆಗಲಿ ಬಂದ್ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಸಾರ್ವಜನಿಕ ನಷ್ಟಗಳಿಗೆ ಅವರವರೇ ಹೊಣೆ ಆಗಿರ್ತಾರೆ. ಯಾರು ಕೇಳಿದಾರೋ ಯಾರು ಕೇಳಿಲ್ವೋ, ಯಾರಿಗೆ ಗೊತ್ತಿದೋ ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ನೆನಪಿರಲಿ, ಸುಪ್ರೀಂ ಕೋರ್ಟ್ನಿಂದ ಇಂತಹ ಒಂದು ಆಜ್ಞೆ ಬಂದಿದೆ, ತೀರ್ಪೊಂದು ಬಂದಿದೆ. ಯಾರು ಬಂದ್ ಮಾಡ್ತಾರೋ ಅಲ್ಲಿ ಆದಂತಹ ನಷ್ಟಗಳಿಗೆ ಅವರೇ ಹೊಣೆಯಾಗಿರ್ತಾರೆ. ಸೊ ನೆನ್ನೆ ದಿನ ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಕರಾವಳಿ ಪ್ರದೇಶದಲ್ಲಿ, ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಪ್ರತ್ಯೇಕವಾಗಿ ಪುತ್ತೂರು ತಾಲೂಕಿನಲ್ಲಿ ಕೆಲವೊಂದು ನಾಯಕರುಗಳು, ಹೆಸರೆತ್ತಿ ಹೇಳುವುದಾದರೆ ನಮ್ಮ ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ರು ಮಾತ್ರವಲ್ಲ, ಹೊಯ್ಕೈ ಮಾಡಿ ಅಲ್ಲಿ ಬಂದ್ ಮಾಡೋಕ್ಕೆ ಶ್ರಮ ಪಡ್ತಾಯಿದ್ರು. ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು. ಓಕೆ, ನಿನ್ನೆ ದಿನ ಎಷ್ಟೆಲ್ಲ ನಷ್ಟ ಬಂದಿದೆ ಅಂದರೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ. ಓಕೆ, ಇಂತಹ ಬಂದ್ಗಳಿಂದ, ಅಂದರೆ ಇಂತಹ ಬಂದ್ ಅಂತ ನಾವು ನಾರ್ಮಲ್ ಆಗಿ ಓರ್ವ ಯೋಧ ಹತ್ಯೆ ಆದರೆ ಅಥವಾ ಸೈನಿಕರು ಹುತಾತ್ಮರಾದರೆ ನಾವು ಮಾಡುವಂತಹ ಬಂದ್ ಬೇರೆ, ಅದೊಂದು ಎಲ್ಲರೂ ಸಾಮರಸ್ಯದಿಂದ ಮಾಡಬೇಕಾದಂತಹ ಒಂದು ಬಂದ್. ಓಕೆ, ಆದರೆ ಇದಲ್ಲ. ಅವರು ನಟೋರಿಯಸ್ ಕ್ರಿಮಿನಲ್. ಓಕೆ, ಅವರು ರೌಡಿ ಶೀಟರ್. ಇನ್ನೊಬ್ಬ ರೌಡಿ ಶೀಟರ್ನ ಕೈಯಿಂದ ಹತ್ಯೆ ಆಗುವುದನ್ನು ಇಲ್ಲಿ ಹುತಾತ್ಮ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಓಕೆ, ಅಮಾಯಕ ಅಂತ ಹೇಳಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಅಂತಹ ಅಮಾಯಕತೆ ಇದ್ದಿದ್ದರೆ ಮೊನ್ನೆ ಅಶ್ರಫ್ ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಬಂದ್ ಆಗಬೇಕಿತ್ತು, ಮುಸ್ಲಿಂ ಸಮುದಾಯ ಆಕ್ರೋಶ ಭರಿತರಾಗಬೇಕಿತ್ತು. ಆದರೆ ಅಂತಹ ಒಂದು ವಿಚಾರಗಳು ಅವತ್ತು ನಡೆದಿಲ್ಲ. ಆದರೆ ನಿನ್ನೆ ದಿನ ಏನು ತಮ್ಮ ಬೇಳೆ ಬೇಯಿಸೋಕೆ ಅಂತ ಹೊರಡ್ತಾ ಇದ್ದರು, ಅವರಿಗೆ ತಮ್ಮ ಬೇಳೆ ಬೇಯಿಸೋಕೆ ಬೇಕಾದಂತಹ ಬೇಳೆ ಸಿಗಲಿಲ್ಲ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಂತ ಹೇಳಬೇಕು ಅಲ್ವಾ. ಯಾಕಂತಂದರೆ BY ವಿಜಯೇಂದ್ರ ಅವರು ಬಂದರು, R ಅಶೋಕ್ ಅವರು ಬಂದರು, ಎಲ್ಲ ಬಂದು ಹೇಳಿದ್ದು ಇದೆ, ಮುಸಲ್ಮಾನರ ವಿರುದ್ಧವಾಗಿ ಎತ್ತಿಕಟ್ಟಿ ಹೋದರು. 25 ಲಕ್ಷ ಅದು ಒಳ್ಳೆಯದಾಯಿತು. ಬಿ ಜೆ ಪಿ ಕೈಯಿಂದ ಬಿ ಜೆ ಪಿಗಾಗಿ ತನ್ನ ಪರಿವಾರಕ್ಕಾಗಿ ಇಷ್ಟು ದಿನ ಕಷ್ಟಪಟ್ಟು ಆ ಒಂದು ರೀತಿಯಲ್ಲಿ ಆದರೂ ತನ್ನ ಪ್ರಾಣವನ್ನು ಕರ್ಕೊಂಡಿದ್ದಕ್ಕೆ 25 ಲಕ್ಷ ಕಡಿಮೆನೇ ಆಯಿತು. ಓಕೆ, ಇಲ್ಲ ಅಂತಿದ್ರೆ ಆ ಒಂದು ಸುಹಾಸ್ ಅವರ ತಾಯಿ, ಕ್ಯಾನ್ಸರ್ ಪೀಡಿತೆ ಆದಂತಹ ತಾಯಿಯನ್ನು ನೋಡೋಕ್ಕೆ ಯಾವ ದೊಣ್ಣೆ ನಾಯಕನೂ ಬರ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕಾದರೂ 25 ಲಕ್ಷ ಆ ಒಂದು ತಾಯಿಗೆ ಸಿಕ್ಕಿತ್ತು. ಆ ಒಂದು ಕುಟುಂಬ ಇನ್ನಾದರೂ ಒಂದು ಬೆಳಗಲಿ ಅನ್ನೋಂಥ ಒಂದು ಆಶಾಭಾವನೆ ಅವರಿಗೆ ಅದು ಹುಟ್ಟಿರ್ಬೋದು. ಅವರ ತಂದೆ ಹೇಳಿದ ಮಾತು ಕೇಳಿ ಬಹಳಷ್ಟು ಬೇಸರ ಆಯಿತು. ಯಾಕಂತಂದರೆ ಬಿ ಜೆ ಪಿಯವರು ನಮ್ಮ ಮಕ್ಕಳನ್ನು ಈ ರೀತಿ ಕರ್ಕೊಂಡೋಗಿ ಈ ಒಂದು ವೃದ್ಧ ವಯಸ್ಸಿನಲ್ಲಿ ನಾವೇನು ಮಾಡೋಕ್ಕಾಗುತ್ತೆ, ಬೇಸರ ಆಗುತ್ತೆ ಅಂತ ಹೇಳ್ತಾರೆ. ಅವರ ಮಾತು ಕೇಳಿದರೆ ನಮಗೆ ಬೇಸರ ಆಗುತ್ತೆ. ಆದರೆ ಇಂತಹ ರಾಜಕಾರಣಿಗಳ ಹಿಂದೆ ಹೋಗುವಂತಹ ಯುವಕರು, ಇವತ್ತಿನ ಯುವ ಆ ಒಂದು ಶಕ್ತಿ ಏನಿದೆ ಅರ್ಥ ಮಾಡಿಕೊಳ್ಬೇಕು. ಯಾವತ್ತೂ ಇದು ಶಾಶ್ವತ ಅಲ್ಲ. ಯಾಕಂತಂದರೆ ಇದೇ ಸಂಘ ಪರಿವಾರದಲ್ಲಿ, ಇದೇ ಬಜರಂಗ ದಳದಲ್ಲಿ ನಾಯಕರಾಗಿದ್ದಂತಹ ಮಹೇಂದ್ರ ಕುಮಾರ್ ಅವರ ನೆನಪಿದೆಯಾ ಅಂತ ಗೊತ್ತಿಲ್ಲ. ಓಕೆ, ಇವತ್ತು ಸೋಷಿಯಲ್ ಮೀಡಿಯಾ ಕೈಗೆತ್ತಿಕೊಂಡಂತಹ ಒಂದು ವಿಚಾರ ಅದು.
ಅವರು ಅಲ್ಲಿ ನಡೀತಾ ಇರುವಂತಹ ಆ ಒಂದು ಭ್ರಷ್ಟ ಚಿಂತನೆಗಳಿಂದ ಹೊರಬಂದು ಸಮಾಜಕ್ಕಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಂದೇ ಒಂದಾಗಿ ನಾವು ಬಾಳೋಣ ಅಂತ ಬಂದಾಗ ಆ ದೇವರು ಅವರ ಆಯುಸ್ಸನ್ನು ಕಡಿತ ಮಾಡಿ ಕರ್ಕೊಂಡು ಹೋದರು. ಅವರು ಇವತ್ತಿದ್ದಿದ್ರೆ ಬಹಳಷ್ಟು ಜನ ಯುವಕರು ಹಿಂದೂ ಮುಸ್ಲಿಂ ಕ್ರೈಸ್ತ ಎಂದೇ ಒಂದಾಗಿ ಇಲ್ಲಿ ಜೀವನ ನಡೆಸಬೇಕಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಅದೇನು ಮಾಡಲಿ, ಅವರ ಆಯುಸ್ಸು ಅಷ್ಟೇ ಇದ್ದಿದ್ದು. ಅದು ನಮಗೆ ತುಂಬಲಾರದ ನಷ್ಟ ಅಂತಲೇ ನಾವು ಇವತ್ತು ಹೇಳಬೇಕು. ಅವರ ಆ ಒಂದು ವಿಡಿಯೋ ಇವತ್ತು ಶೇರ್ ಆಗ್ತಾ ಇದೆ. ಆ ಒಂದು ವಿಡಿಯೋವನ್ನು ನೋಡಿಕೊಂಡು ಆಮೇಲೆ ಮುಂದೆ ಮಾತುಕತೆ ಮುಂದುವರಿಸೋಣ. ಎಲ್ಲವನ್ನು ತೊರೆದು ಯಾವುದೋ ಧರ್ಮದ ಕಾರಣಕ್ಕೆ ನೀವು ಬೀದಿಗೆ ಬರ್ತೀರಿ, ನಿಮ್ಮ ಜೀವನ ಹಾಳು ಮಾಡ್ಕೊಳ್ತೀರಿ. ನಿಮ್ಗೆ ಒಂದು ಹೇಳ್ತೀನಿ, ಶಿವಮೊಗ್ಗದಲ್ಲಿ ಗೋಕುಲ್ ಅಂತ ಬಂಗಾರದಂತ ಹುಡುಗ, ಗೋಣಿಗರು ಅಂತ ಹೇಳ್ತಾರೆ ಶಿವಮೊಗ್ಗದಲ್ಲಿ, ತುಂಬಾ ಪವರ್ಫುಲ್. ಆ ಗೋಕುಲ್ ಅನ್ನೋ ಹುಡುಗ ನನ್ನ ಕಾಲದಲ್ಲಿ ಸತ್ತೋಗ್ತಾನೆ. ನಾನು ಹೊರಗಡೆ ಬರೋದಕ್ಕೆ ಇದೆಲ್ಲ ಪ್ರಮುಖ ಕಾರಣಗಳು. ಆ ಹುಡುಗಂದು ಶವ ಇಟ್ಕೊಂಡಿರ್ತೀವಿ. ಇವತ್ತು ಬಿಜೆಪಿ 2 ಜನ ಪ್ರಮುಖ ನಾಯಕರು ಹೇಳ್ತಾರೆ ನನ್ನ ಹತ್ರ, ಮಹೇಂದ್ರ ಫಲವತ್ತಾಗಿದೆ ಭೂಮಿ, ಊಟ ಮಾಡಿ ನೆಟ್ರೆ ಒಳ್ಳೆ ಫಸಲು ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಭೀಕರತೆ ಬೇಕಾ ನಿಮ್ಗೆ? ಅದೇ ತರದ್ದು ಭೀಕರತೆ ಇಲ್ಲಿ ಮಂಗಳೂರಲ್ಲಿ ಯಾಕೆ ಇದಾಗ್ತಾ ಇಲ್ಲ? ಶರತ್ ಸಾವನ್ನ ತನಿಖೆ ಮಾಡಿ, ಹೊರಗಡೆ ಯಾರಿದ್ದಾರೆ ಅನ್ನೋದು ಬರಬೇಕು, ಗಲ್ಲಿಗೆ ಹಾಕಬೇಕು. ಅಸ್ರಪ್ಪ ಮಾಡ್ರ ಹಿಂದ್ಗಡೆ ಯಾರಿದ್ದಾರೆ ಅದನ್ನು ಆಗ್ಬೇಕು. ಬರೀ ಮತ್ತೆ ನಾನೊಂದು ಹೇಳ್ತೀನಿ, ಯಾರು ಮಾಡಿದಾರೆ ಆ ಹುಡುಗರಲ್ಲ, ಹಿಂದ್ಗಡೆ ಯಾರ್ಯಾರಿದ್ದಾರೆ ಅದನ್ನು ಮಾಡಿ. ಯಾಕಂತ ಹೇಳಿದ್ರೆ ಸಮಾಜ ನಮಗೆ ಮಂಗಳೂರು ಅಂತ ಸೌಂದರ್ಯದ ಜಾಗ, ಸಂಸ್ಕೃತಿ ಅಲ್ಲ. ನಿಮ್ಗೆ ಶರತ್ ಮಡಿವಾಳದಾದಾಗ ಎಲ್ಲಾ ನೋಡ್ತಾ ಇರೋ ಸಂದರ್ಭದಲ್ಲಿ ಆ ಮುಸ್ಲಿಂ ಹುಡುಗ ರಿಕ್ಷಾದಲ್ಲಿ ಹಾಕೊಂಡು ಅವನು ತಪ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತಾನೆ. ನಿಮ್ಗೆ ನಾನೇ ಬಜರಂಗದಳ ಸಂಚಾಲಕ ಆಗಿರ್ಬೇಕಾದ್ರೆ ಆಗುಂಬೆಘಾಟಲ್ಲಿ ಆಕ್ಸಿಡೆಂಟ್ ಆದಾಗ ನನ್ನನ್ನ ಬಂದು ಆ ಸಂದರ್ಭದಲ್ಲಿ ಎಲ್ಲ ಒಂದು 25-30 ವೆಹಿಕಲ್ ಹೋಗುತ್ತೆ, ನನ್ನ ಎತ್ತಿ ಬಂದು ಸಂಚಾಲಕ ಆಗಿರ್ಬೇಕಾದ್ರೆ ಅಜಕಾರಿನ ಅಸ್ರಫ್ ಅಲ್ಲ ಅನ್ವರ್ ಅಂತ ಅವ್ರು ಬಂದು ನನ್ನನ್ನು ಆಕ್ಸಿಡೆಂಟ್ ಇಂದ ಎತ್ತಿ, ಆಮೇಲೆ ನಮ್ಮ ಹುಡುಗರೆಲ್ಲ ಬರ್ತಾರೆ, ಎತ್ತಿನ ತಗೊಂಬಂದು ರೋಡಿಗೆ ಬಿಟ್ಕೊಂಡು ಎಲ್ಲ ಇದ್ ಮಾಡಿ ನನ್ನ ಟ್ರೀಟ್ ಮಾಡ್ತಾರೆ. ಒಂದು ನಿಮ್ಗೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಮುಂಚೆಂದನೂ ಹೇಳ್ತೀನಿ, ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಧರ್ಮ ಕಟ್ಟಕ್ಕಾಗಲ್ಲ, ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ದೇಶ ಕಟ್ಟಕ್ಕೂ ಆಗೋದಿಲ್ಲ. ಪ್ರೀತಿ ವಿಶ್ವಾಸದಿಂದ ಮಾತ್ರ ಧರ್ಮ ಕಟ್ಟಕ್ಕೂ ಸಾಧ್ಯ, ದೇಶ ಕಟ್ಟಕ್ಕೂ ಸಾಧ್ಯ. ಇದೆರಡು ಕೆಲಸವನ್ನು ಮಾಡದೆ ದೇಶ ಪ್ರೇಮಿಗಳು ಅಂತ ನಾವು ಹೇಳ್ಕೊಳ್ಬಾರ್ದು. ನಾವು ಹಿಂದೂ ಸಮಾಜದೊಳಗಡೆ ಸಾವಿರಾರು ನ್ಯೂನತೆಗಳಿದಾವೆ. ನಮ್ಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಹಿಂದೂ ಸಂಘಟನೆಗಳಿಗೆ. ಆ ಕೆಲಸವನ್ನ ನಾವು ಮಾಡೋದಕ್ಕೆ ಹೊರಡಬೇಕು. ಮುಸ್ಲಿಂ ಸಂಘಟನೆಗಳಿಗೂ ಅಷ್ಟೇ, ಅವರಿಗೆ ಅವ್ರದೇ ಆದ ಸಮಾಜದೊಳಗಡೆ ಬೇಕಾದಷ್ಟು ಕೆಲಸ ಇದೆ. ಯಾಕಂದ್ರೆ ಅದು ಶ್ರೀಮಂತ ಸಮಾಜ ಏನಲ್ಲ. ಹಾಗಾಗಿ ಎರಡೂ ಈ ಕೆಲಸವನ್ನ ಮಾಡ್ತಾ ಹೋದ್ರೆ 100% ಸಮಾಜದಲ್ಲಿ ಒಂದಷ್ಟು ಒಳ್ಳೇದಿದಾಗತ್ತೆ. ಇದು ಬರೀ ಒಂದು ವಿಡಿಯೋ ಆಗಿ ತಿಳ್ಕೊಬೇಡಿ. ಇದು ಮಹೇಂದ್ರ ಕುಮಾರ್ ಅವರು ತನ್ನ ಜೀವನದಿಂದ ಕಲ್ತುಕೊಂಡಂತಹ ಒಂದು ಪಾಠವನ್ನು ಇವತ್ತು ಜನರ ಮುಂದೆ ತೆರೆದಿಟ್ಟದ್ದು. ಅದು ಇನ್ನೂ ಎಷ್ಟು ವಸಂತಗಳು ಕಳೆದರೂ ಆ ಒಂದು ಮಾತುಗಳು ಎಲ್ಲಿಯೂ ಡಿಲೀಟ್ ಅಥವಾ ಎರೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲದಂತಹ ಒಂದು ಸ್ಥಿತಿಯಲ್ಲಿ ಆ ಮನುಷ್ಯರ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲುತ್ತೆ. ಯಾವತ್ತಿಗೂ ಒಂದು ಬಾರಿ ಒಂದು ವಿಚಾರವನ್ನು ಕೇಳಿದರೆ ಇನ್ಯಾವತ್ತೂ ಮನಸ್ಸಿಂದ ಅದು ಮಾಸದೆ ಹೋಗುವಂತಹ ಮಾತುಗಳು. ಬಹಳಷ್ಟು ತೀಕ್ಷ್ಣತೆಯಿಂದ ಅವರ ಆ ಕೊನೆಯ ಕಾಲದಲ್ಲಿನ ಮಾತುಗಾರಿಕೆ ಅಥವಾ ಆ ಒಂದು ಪ್ರಬುದ್ಧತೆ ಏನಿತ್ತು, ಬಹಳಷ್ಟು ಜನರು ಹೆಮ್ಮೆ ಪಡುವಂತಹ ವಿಚಾರ ಆಗಿತ್ತು. ಏನು ನಾವು ಸ್ವಲ್ಪ ಈ ಒಂದು ಮಹೇಂದ್ರ ಕುಮಾರ್ ಅವರನ್ನು ಪಡ್ಕೊಳ್ಳೋಕೆ ಸ್ವಲ್ಪ ತಡ ಮಾಡಿದ್ವಿ ಎನ್ನುವಂತಹ ಒಂದು ವಿಚಾರ ಕೂಡ ಬರ್ತಾಯಿತ್ತು. ಓಕೆ, ಏನೇ ಇದ್ದರೂ ಇವಾಗ ಸದ್ಯ ನಮ್ಮ ಕರಾವಳಿಯಲ್ಲಿ ಶಾಂತವಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಕಾರಣ ಏನಪ್ಪ ಅಂದರೆ, ಓಕೆ, ಇಲ್ಲಿ ಏನು ಗ್ಯಾಂಗ್ಗಳಲ್ಲೂ ಜಾತ್ಯತೀತ ಗ್ಯಾಂಗ್ ಮತ್ತು ಹಿಂದುತ್ವ ಜಿಹಾದಿ ಗ್ಯಾಂಗ್ ಅನ್ನುವಂತಹ ಗ್ಯಾಂಗ್ಗಳಿವೆ ಅನ್ನೋದಕ್ಕೆ ಏನೋ ಜಾತ್ಯತೀತವಾದಂತಹ ಈ ಒಂದು ಗ್ಯಾಂಗ್ ಮಾಡಿದ ಕೃತ್ಯಕ್ಕೆ ಇವತ್ತು ಕರಾವಳಿ ಸುಮ್ಮನೆ ಗಪ್ಚುಪ್ ಅಂತ ನಿಲ್ಲಬೇಕಾಗಿದೆ. ಅಥವಾ ಆ ಒಂದು ಗ್ಯಾಂಗ್ನಲ್ಲಿ ಹಿಂದೂಗಳ ಸಂಖ್ಯೆ ಇಲ್ಲದೆ ಹೋಗಿದರೆ ಇವತ್ತು ಇನ್ಯಾವುದೋ ಪ್ರತಿಕ್ರಿಯೆಗಳು ಬರ್ತಾಯಿತ್ತು, ಇನ್ಯಾವುದೇ ರೀತಿಯಲ್ಲಿ ಕರಾವಳಿ ಹೊತ್ತಿ ಉರಿತಾಯಿತ್ತು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.